ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಫ್ಯಾಷನ್ಸ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಬ್ಲೌಸ್ ಡಿಸೈನು ಸಿಂಪಲ್ ವರ್ಕು. ಸ್ಲೀವ್ಸ್ಗೆ ಈ ರೀತಿ ವರ್ಕ್ ಮಾಡಿದ್ದೀನಿ. ಸ್ಲೀವ್ಸ್ ಬಾರ್ಡ್ರಲ್ಲೂ ಸಹ ಇದೇ ಥರ ಫ್ಲವರ್ ಇರೋದ್ರಿಂದ ಅದೇ ಥರನೇ ಡಿಸೈನ್ ಇರೋ ಥರ ನಾನು ಡಿಸೈನ ಸೆಲೆಕ್ಟ್ ಮಾಡ್ಕೊಂಡು ಹಾಕಿದ್ದೀನಿ. ಈ ಸ್ಯಾರಿದು ಈ ಬ್ಲೌಸು, ಹಾಗೆಯೇ ಇದು ಇನ್ನೊಂದು ಬ್ಲೌಸು. ಈ ಎರಡು ಬ್ಲೌಸು ಒಬ್ರದ್ದೇ. ಇದನ್ನು ಸಹ ಸಿಂಪಲ್ಲಾಗೆ ಡಿಸೈನ್ ಮಾಡಿದ್ದೀನಿ. ಸ್ಲೀವ್ಸ್ಗೂ ಸಿಂಪಲ್ಲಾಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು. ಇದ್ರದ್ದು ಸ್ಯಾರಿ ಬ್ಲೂ ಕಲರ್ ಇದೆ ಸ್ಯಾರಿ ನೋಡಿ. ಇದೆರಡು ಬ್ಲೌಸು ರೆಡಿ ಆಗಿದೆ. ಈಗ ಇದರಲ್ಲಿ ಒಂದು ಬ್ಲೌಸು ಫಸ್ಟ್ ತೋರಿಸಿದ್ನಲ್ಲ, ಆ ಬ್ಲೌಸ್ಗೆ ವರ್ಕು ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತಿದ್ದೀನಿ. ಇದು ಎಂಬ್ರಾಯ್ಡ್ರಿ ಹಾಕೋದಕ್ಕಿಂತ ಮೊದಲು ಫ್ರೇಮ್ನ ಈ ಥರ ಮಷೀನಿಂದ ರಿಮೂವ್ ಮಾಡಿ ಟೇಬಲ್ಗೆ ಇಟ್ಕೊಂಡಿದ್ದೀನಿ. ಕೆಲವರು ಈ ಫ್ರೇಮ್ನ ರಿಮೂವ್ ಮಾಡದೆ ಮಷಿನ್ಗೆ ಅಟ್ಯಾಚ್ ಇರುತ್ತೆ, ಹಾಗೇ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡ್ತಾರೆ. ನನಗೆ ಟ್ರೈನಿಂಗ್ ಕೊಡುವಾಗ ಈ ಥರ ಫ್ರೇಮ್ನ ತೆಗೆದುಬಿಟ್ಟೆ ಫಿಕ್ಸ್ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದೇ ಥರನೇ ಫಾಲೋ ಮಾಡ್ತೀನಿ. ಇದು ಫ್ಯೂಸಿಂಗ್ ಪೇಪರು. ಇದು ಫ್ಯೂಸಿಂಗ್ ಪೇಪರು ರೋಲ್ನಿಂದ ಕಟ್ ಮಾಡಿದ್ದೀನಿ. 2 ಲೇಯರ್ ತೊಗೋಬೇಕು. ಇದನ್ನು 2 ಲೇಯರು ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ. ಈ ಥರ ಡಬಲ್ ಲೇಯರ್ ಹಾಕ್ಕೊಂಡ್ರೆ ವರ್ಕ್ ನೀಟಾಗಿ ಬರುತ್ತೆ. ಸಿಂಗಲ್ ಲೇಯರ್ ಹಾಕ್ಕೊಂಡು ಸಹ ಮಾಡ್ಬೋದು ವರ್ಕು. ಡಬಲ್ ಲೇಯರ್ ಹಾಕ್ಕೊಂಡ್ರೆ ಸ್ವಲ್ಪ ಎಂಬ್ರಾಯ್ಡ್ರಿ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಪೀಸ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. ಈಗ ಫಸ್ಟು ಬ್ಯಾಕ್ ಡಿಸೈನ್ ಹಾಕೋದಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ. ಇದು ಸ್ವಲ್ಪ ಪೀಸು ಶಾರ್ಟೇಜ್ ಆಗುತ್ತೆ ಬ್ಯಾಕ್ ಲೆಂತ್ ಹಾಕೋದಕ್ಕೋಸ್ಕರ, ಬ್ಯಾಕ್ ಆ್ಯಂಡ್ ಫ್ರಂಟ್ ಹಾಕೋದಕ್ಕೋಸ್ಕರ. ಹಾಗಾಗಿ ಕೆಳಗಡೆಗೆ ಒಂದು ಫಾಲ್ಸ್ ಅಟ್ಯಾಚ್ ಮಾಡಿದ್ದೀನಿ. ಫಸ್ಟ್ ಬ್ಯಾಕ್ ನೆಕ್ ಹಾಕ್ಕೊಂಡ್ರೆ ಫ್ರಂಟ್ ನೆಕ್ ಹಾಕ್ಕೊಳ್ಳೋದು ಈಸಿ ಆಗುತ್ತೆ. ಇದೆಲ್ಲ ಫ್ರೇಮ್ಗೆ ಫಿಟ್ ಮಾಡೋವಂಥ ಕ್ಲಿಪ್ಸು. ಬ್ಲೌಸ್ ಪೀಸು ಎಷ್ಟು ದೊಡ್ಡದಾಗಿದ್ರೂ ಸಹ ನಮಗೆ ಕೆಳಗಡೆ ಬಾರ್ಡ್ರು ಬೇಕು ಅನ್ನೋ ಹಾಗಿದ್ರೆ ಎಕ್ಸ್ಟ್ರಾ ಫಾಲ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೇಬೇಕಾಗುತ್ತೆ ನೋಡಿ. ಫ್ರೇಮ್ ಎಲ್ಲ ಫಿಟ್ ಆಯಿತು. ಈ ಕ್ಲಿಪ್ಸು ಸೆಟ್ ಮಾಡೋದು ನಾನು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು. ಫ್ರೇಮ್ ಎಲ್ಲ ನೋಡಿ ಕ್ಲಿಪ್ಸು ಹಾಕಿದಾದಮೇಲೆ ಮಷೀನ್ಗೆ ಈ ರೀತಿ ಫಿಕ್ಸ್ ಮಾಡಬೇಕಾಗುತ್ತೆ. ಫ್ರೇಮ್ನ ತೆಗೆದು ಇಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ, ಈ ಕಡೆಗೆ 2, ಆ ಕಡೆಗೆ 2. ನಾನು ಅದು ಒಂದು ಕಡೆಗೆ ಫಿಟ್ ಮಾಡಿ ತೋರಿಸ್ತಿದ್ದೀನಿ. ಫ್ರೇಮು ಮಷಿನ್ಗೆ ಫಿಕ್ಸ್ ಆಗಿದ್ದರೆ ನಾವು ಬ್ಲೌಸ್ ಪೀಸ್ನ ಅದಕ್ಕೆ ಹಾಕಬೇಕು ಅಂದರೆ ಈ ಸ್ಕ್ರೂನ ಲೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಫ್ರೇಮ್ನ ಮಷೀನಿಂದ ಸಪ್ರೇಟ್ ಮಾಡಿ ತೆಗೆದು ಟೇಬಲ್ ಮೇಲೆ ಇಟ್ಕೊಂಡಿದ್ದರಿಂದ ಈಗ ಇದನ್ನು ಸ್ಕ್ರೂ ಲೂಸ್ ಮಾಡಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಡಬಲ್ ವಾಷರ್ ಕೊಟ್ಟಿರ್ತಾರೆ ಇಲ್ಲಿ. ಡಬಲ್ ವಾಷರಲ್ಲಿ ಒಂದು ಮೇಲಕ್ಕೆ ಬರಬೇಕು, ಒಂದು ಕೆಳಗಡೆ ಹೋಗಬೇಕು. ಆ ರೀತಿ ನಾವು ಅಟ್ಯಾಚನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಬೇಕಾಗುತ್ತೆ ಸ್ಕ್ರೂ. ಇದು ಸ್ಟಾರ್ಟಿಂಗಲ್ಲಿ ನಾನು ಕಲ್ತ್ಕೊಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರ್ತಾಯಿತ್ತು, ಹಾಗಾಗಿನೇ ಈಗ ಯಾರಾದರೂ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಿರೋರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಫುಲ್ಲು ಟೈಟಾಗಿ ಸ್ಕ್ರೂ ಡ್ರೈವರ್ ಸಹಾಯದಿಂದ ಟೈಟ್ ಮಾಡ್ಕೊಂಡಿದ್ದಾದಮೇಲೆ ಕ್ಲಿಪ್ಸ್ ಹಾಕಬೇಕು. ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ, ಇದನ್ನು ತೆಗೆದುಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕ್ಲಿಪ್ಸನ್ನು ಹಾಕಬೇಕು ನೋಡಿ. ಇಲ್ಲಿ ಕ್ಲಿಪ್ಸ್ ಹಾಕಿದ್ದೀನಿ, ಇಲ್ಲಾಂದರೆ ಇದು ವರ್ಕ್ ಮಾಡುವಾಗ ವರ್ಕ್ಗೆ ಅಡ್ಡ ಆಗ್ತಿರುತ್ತೆ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಇಟ್ಕೊಂಡಿರ್ತೀನಿ ನಾನು. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದೊಂದು ಕ್ಲಿಪ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಈ ಕ್ಲಿಪ್ಸು ರಿಮೂವ್ ಮಾಡಿ ತೆಕ್ಕೊಳ್ಬೋದು ಈಚೆ ಕಡೆ. ಬ್ಲೌಸ್ ಪೀಸು ನೀಟಾಗಿ ಫೋಲ್ಡಿಂಗು ಆಗಿದ್ದರೆ ಬ್ಲೌಸ್ ಪೀಸು ಡ್ಯಾಮೇಜ್ ಆಗದೇ ಇರುತ್ತೆ.
ಈಗ ನೋಡಿ ಫ್ರೇಮ್ ಫಿಟ್ಟಿಂಗ್ ಎಲ್ಲ ಆಯಿತು. ಬ್ಲೌಸ್ ಪೀಸ್ ಮಾರ್ಕ್ ಮಾಡಿದ್ದು, ಬ್ಲೌಸ್ ಪೀಸ್ಗೆ ಎಕ್ಸ್ಟ್ರಾ ಪಾಲ್ಸ್ ಅಟ್ಯಾಚ್ ಮಾಡಿದ್ದು, ಹಾಗೆಯೇ ಫ್ರೇಮ್ನು ಫಿಟ್ ಮಾಡಿದ್ದೆಲ್ಲ ಆದಮೇಲೆ ಥ್ರೆಡ್ಸ್ ತೊಗೊಳ್ತಿದ್ದೀನಿ. ಸ್ಯಾರಿನಲ್ಲಿ ಇರೋವಂಥ ಕಲರ್ ಕಾಂಬಿನೇಷನ್ನಲ್ಲಿ ನಾನು ಥ್ರೆಡ್ಸ್ ತೊಗೊಂಡಿದ್ದೀನಿ. ಬಾರ್ಡ್ರ್ ಗೋಲ್ಡ್ ಕಲರು, ಹಾಗೆಯೇ ಒಂದು ಯೆಲ್ಲೋ ಕಲರು, ಒಂದು ಈ ಬಾರ್ಡ್ರಲ್ಲಿ ರೆಡ್ ಇದೆ ನೋಡಿ, ಡಾರ್ಕ್ ರೆಡ್ ಆಗಿ ಇದೆ ಒಂದು ಕಲರು, ಅದಕ್ಕೋಸ್ಕರ ಅದೊಂದು. ಟೋಟಲಾಗಿ ನಾನು 3 ಥ್ರೆಡ್ಸನ್ನು ತೊಗೊಂಡಿದ್ದೀನಿ. ಆಲ್ರೆಡಿ ಗೋಲ್ಡ್ ಕಲರ್ ಥ್ರೆಡ್ಡು ನಾನು ಹಾಕಿದ್ದೀನಿ ನೋಡಿ. ಗೋಲ್ಡ್ ಒಂದು, ರೆಡ್ ಒಂದು, ಹಾಗೆಯೇ ಇಲ್ಲಿ ಸ್ವಲ್ಪ ಆರೆಂಜ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಆಗಿರೋದು ಒಂದು ಥ್ರೆಡ್ಡು. ಈ 3 ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ ಈ ಬ್ಲೌಸ್ಗೆ ಡಿಸೈನ್ ಹಾಕೋದಕ್ಕೋಸ್ಕರ. ಥ್ರೆಡ್ಸ್ ಎಲ್ಲ ನೀಟಾಗಿ ಹಾಕ್ಬಿಟ್ಟು ನಿಧಾನವಾಗಿ ಥ್ರೆಡ್ಸನ್ನು ಎಳ್ಕೊಂಡು ನೀಡಲ್ಗೆ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಕಡೆ ಥ್ರೆಡ್ಸ್ ನೀಟಾಗಿ ಬಂದಿದೆಯಾ ಅಂತೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಥ್ರೆಡ್ಸು ನೀಟಾಗಿ ಬಂದಿಲ್ಲ ಅಂದರೆ ವರ್ಕು ನೀಟಾಗಿ ಬರೋದಿಲ್ಲ. ನಿಧಾನವಾಗಿ ಎಲ್ಲ ಚೆಕ್ ಮಾಡಿಕೊಂಡೇ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಚಿಮಟ ಅಂತೂ ಕಂಪಲ್ಸರಿ ಇರಬೇಕಾಗುತ್ತೆ ಇದು ಥ್ರೆಡ್ ಹಾಕೋದಕ್ಕೆ. ಇದು ವರ್ಕ್ ಹಾಕೋದು ಈಸಿ ಅಲ್ವಾ, ಬೇಗ ಆಗುತ್ತಲ್ವಾ ಅಂತ ತುಂಬ ಜನ ಕೇಳ್ತಿರ್ತಾರೆ ನೋಡಿ. ಈಗ ವರ್ಕ್ ರನ್ ಮಾಡ್ತಿದ್ದೀನಿ. ಫಸ್ಟು ಬ್ಯಾಕ್ ನೆಕ್ಗೆ ಹಾಕ್ಕೊಳ್ತೀನಿ ಯಾವಾಗಲೂ ನಾನು. ಮಾರ್ಕ್ಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿನೇ ನಾವು ರನ್ ಮಾಡ್ಕೊಳ್ಬೇಕಾಗುತ್ತೆ. ಆಗಲೂ ಸಹ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾರ್ಕ್ಗೆ ಕರೆಕ್ಟಾಗಿ ಫ್ರೇಮ್ನ ಕೂರಿಸ್ಕೊಳ್ಳೋದಕ್ಕೆ. ನಾವು ಎಲ್ಲಿಗೆ ಮಾರ್ಕ್ ಹಾಕಿರ್ತೀವೋ ಇಲ್ಲಿಂದ ವರ್ಕ್ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ನೀಡಲ್ ಪಾಯಿಂಟ್ ಬರೋದಕ್ಕೋಸ್ಕರ ಸ್ವಲ್ಪ ಟೈಮನ್ನು ತಗೊಂಡೇ ಫ್ರೇಮ್ನ ಸೆಟ್ ಮಾಡಬೇಕಾಗುತ್ತೆ ನಾವು. ನಾನಿದು ಈ ಬ್ಲೌಸ್ಗೆ ಫ್ರೇಮ್ ಫಿಟ್ ಮಾಡುವಾಗ ಹಾಗೆಯೇ ಪಾಲ್ಸ್ ಅಟ್ಯಾಚ್ ಮಾಡುವಾಗ ಎಲ್ಲನೂ ಸ್ಕಿಪ್ ಮಾಡಿದ್ದೀನಿ. ಎಲ್ಲನೂ ತೋರಿಸಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಹಾಗಾಗಿ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ವರ್ಕ್ ರನ್ ಆಗ್ತಿದೆ. ಇದು ಪೋನಿ ಸ್ಟಿಚ್ ಸಮೇತ ಇರೋಂಥ ವರ್ಕು. ನೋಡೋದಕ್ಕೆ ಹ್ಯಾಂಡ್ ವರ್ಕ್ ರೀತಿ ಕಾಣುತ್ತೆ. ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡಿದೆ ಈ ಬ್ಲೌಸು ನೋಡಿ. ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಿದೆ ಬ್ಯಾಕ್ ನೆಕ್ಕು. ಇದು ಇನ್ನು ಸ್ವಲ್ಪ ಇದೆ ನೆಕ್ಕು. ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಿರೋರಿಗೆ ಕನ್ಫ್ಯೂಷನ್ ಏನಾದರೂ ಇದ್ದರೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಈ ಫ್ರೇಮ್ ಫಿಟ್ಟಿಂಗ್ ವಿಡಿಯೋ ಹಾಗೆಯೇ ಬ್ಲೌಸ್ ಮಾರ್ಕಿಂಗ್ ವಿಡಿಯೋ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಬರೋ ಥರ ಶಾರ್ಟ್ ವಿಡಿಯೋ ಒಂದು ಮಾಡೋಣ ಅಂದ್ಕೊಂಡಿದ್ದೆ, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಇದು ಡಿಸೈನು ಸಿಂಪಲ್ ಆಗಿದ್ದರೂ ಸಹ ಹ್ಯಾಂಡ್ ವರ್ಕ್ ರೀತಿ ಕಾಣ್ತಿದೆ, ಚೆನ್ನಾಗಿ ಬಂದಿದೆ ಡಿಸೈನು. ಇನ್ನು ಈ ಡಿಸೈನ್ಗೆ ಬೀಡ್ಸು ಸ್ಟೋನ್ಸು ಸಹ ಆ್ಯಡ್ ಮಾಡ್ಬೋದು. ನಾನು ಸ್ಟೋನ್ಸು ಬೀಡ್ಸು ಆ್ಯಡ್ ಮಾಡ್ತಾ ಇಲ್ಲ ಈ ಡಿಸೈನ್ಗೆ. ಬೇಕು ಅಂತ ಹೇಳೋ ಕಸ್ಟಮರ್ಗೆ ಆ್ಯಡ್ ಮಾಡ್ತೀನಿ. ಈ ಕಸ್ಟಮರ್ಗೆ ಬರೀ ಥ್ರೆಡ್ಡಲ್ಲೇ ಹಾಕ್ಕೊಡಿ ಅಂತ ಕೇಳಿರೋದ್ರಿಂದ ನಾನು ಸ್ಟೋನ್ಸು ಹಾಗೆಯೇ ಬೀಡ್ಸು ಹಾಕ್ತಾ ಇಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಇದು ಫ್ರಂಟ್ ನೆಕ್ಕು ಸಹ ಆಗಿದೆ. ಫಸ್ಟ್ ಬ್ಯಾಕ್ ನೆಕ್ ಆದಮೇಲೆ ಫ್ರಂಟ್ ನೆಕ್ ಹಾಕ್ಕೊಂಡು ಆ ನಂತರ ನಾನು ಥ್ರೆಡ್ಸ್ಗೆ ಹಾಕುವಂಥ ಟ್ಯಾಗ್ಸ್ ರೆಡಿ ಮಾಡ್ಕೊಳ್ತೀನಿ. ಟ್ಯಾಗ್ಸ್ಗೋಸ್ಕರ ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಮಷಿನ್ ವರ್ಕ್ ಆಗಿದ್ರೂ ಸಹ ತುಂಬಾ ಟೈಮ್ ತಗೊಳ್ಳುತ್ತೆ ನೋಡಿ. ಸ್ಲೀವ್ಸ್ಗೆ ಈ ಥರ ಫ್ಲವರ್ ಕೊಟ್ಟಿದ್ದೀನಿ. ಸ್ಯಾರಿ ಬಾರ್ಡ್ರಲ್ಲೂ ಸಹ ಇದೇ ಥರ ಫ್ಲವರ್ ಬಂದಿದೆ, ಹಾಗಾಗಿನೇ ನಾನು ಈ ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದು.
ಈ ಕಸ್ಟಮರ್ದು 2 ಬ್ಲೌಸ್ ಇತ್ತು, 2 ಬ್ಲೌಸ್ಗೂ ವರ್ಕ್ ಹಾಕಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗಿದ್ರು. ಡಿಸೈನ್ ಏನು ಅವರು ಸೆಲೆಕ್ಟ್ ಮಾಡಿಲ್ಲ, ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗಾಗಿ 2 ಸ್ಯಾರಿಗೂ ನಾನೇ ಸೆಲೆಕ್ಟ್ ಮಾಡಿ ಡಿಸೈನನ್ನು ಹಾಕಿದ್ದೀನಿ. ನೋಡಿ, ಪೂರ್ತಿಯಾಗಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಟ್ಯಾಗ್ಗೋಸ್ಕರ ಈ ಥರ ಫ್ಲವರ್ಸು ಸಹ ಹಾಕಿದ್ದೀನಿ. ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಸ್ಟಿಚಿಂಗ್ ಆದಮೇಲೆ ಬ್ಲೌಸು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಡಿಸೈನ್ ಹೇಗಿದೆ ಅನ್ನೋದು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇದೇ ಥರ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.